ಎಲ್ಲರಿಗೂ ನಮಸ್ಕಾರ. ಇಂದು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವ ಶ್ರೇಷ್ಠ ದಿನ. ಅದುವೇ ಮಹಾಶಿವರಾತ್ರಿ. ಶಿವರಾತ್ರಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ಆತ್ಮ ಸಾಕ್ಷಾತ್ಕಾರದ ಸಮಯ. ಪುರಾಣಗಳ ಪ್ರಕಾರ ಈ ದಿನದಂದೇ ಶಿವನು ಪಾರ್ವತಿಯನ್ನು ವಿವಾಹವಾದದ್ದು ಎನ್ನಲಾಗುತ್ತದೆ. ಇನ್ನೊಂದು ನಂಬಿಕೆಯ ಪ್ರಕಾರ ಸಮುದ್ರ ಮಂಥನದ ವೇಳೆ ಬಂದ ವಿಷವನ್ನು ಕುಡಿದು ಜಗತ್ತನ್ನು ರಕ್ಷಿಸಿದ ದಿನವಿದು. ಆಧ್ಯಾತ್ಮಿಕವಾಗಿ ಹೇಳುವುದಾದರೆ, ಚಂದ್ರನು ಕ್ಷೀಣಿಸುವ ಈ ಸಮಯದಲ್ಲಿ ನಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತದೆ. ಈ ಹೊತ್ತಿನಲ್ಲಿ ಮಾಡುವ ಜಪತಪಗಳು ನೇರವಾಗಿ ನಮ್ಮ ಆತ್ಮವನ್ನು ಪರಮಾತ್ಮನೊಂದಿಗೆ ಜೋಡಿಸುತ್ತವೆ. ಶಿವರಾತ್ರಿಯಂದು ಪಾಲಿಸಬೇಕಾದ ಕೆಲವು ಮುಖ್ಯ ಆಚರಣೆಗಳು ಇಲ್ಲಿವೆ. ಮೊದಲನೆಯದು ಉಪವಾಸ. ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸಲು ಉಪವಾಸ ಅತ್ಯಗತ್ಯ. ಇದು ನಮ್ಮ ಇಂದ್ರಿಯಗಳ ಮೇಲೆ ಹತೋಟಿ ತರುತ್ತದೆ. ಸಾಧ್ಯವಾದರೆ ಪೂರ್ಣ ಉಪವಾಸ ಮಾಡಿ, ಇಲ್ಲದಿದ್ದರೆ ಹಾಲು ಹಣ್ಣನ್ನು ಸೇವಿಸಬಹುದು. ಎರಡನೆಯದು ಜಾಗರಣೆ. ರಾತ್ರಿಡೀ ಎಚ್ಚರವಿದ್ದು ಶಿವನ ಧ್ಯಾನ ಮಾಡುವುದೇ ಜಾಗರಣೆ. ಇದರರ್ಥ ಕೇವಲ ನಿದ್ದೆಗೆಡುವುದಲ್ಲ, ನಮ್ಮೊಳಗಿನ ಅರಿವನ್ನು ಜಾಗೃತಗೊಳಿಸುವುದು. ಮೂರನೆಯದು ಅಭಿಷೇಕ ಮತ್ತು ಬಿಲ್ವಾರ್ಚನೆ. ಶಿವನಿಗೆ ಅಭಿಷೇಕ ಪ್ರಿಯ ಎಂದು ಹೆಸರು. ಹಾಲು ಅಥವಾ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಕಾಶಿ ಕ್ಷೇತ್ರಕ್ಕೆ ಹೋಗದಿದ್ದರೂ ಪರವಾಗಿಲ್ಲ, ಒಂದು ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೆ ಶಿವನು ಪ್ರಸನ್ನನಾಗುತ್ತಾನೆ ಎಂಬ ಮಾತಿದೆ. ಕೊನೆಯದಾಗಿ ಪಂಚಾಕ್ಷರಿ ಮಂತ್ರ ಪಠಣ. ಓಂ ನಮಃ ಶಿವಾಯ. ಈ ಮಂತ್ರದಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ. ಇಡೀ ದಿನ ಮನಸ್ಸಿನಲ್ಲಿ ಈ ಮಂತ್ರವನ್ನು ಜಪಿಸಬಹುದು. ಇಂದಿನ ಒತ್ತಡದ ಜೀವನದಲ್ಲಿ ಶಿವರಾತ್ರಿ ನಮಗೆ ನಿಶ್ಶಬ್ದದ ಮಹತ್ವವನ್ನು ಕಲಿಸಿಕೊಡುತ್ತದೆ. ಮೊಬೈಲ್, ಗ್ಯಾಜೆಟ್ಗಳಿಂದ ದೂರವಿದ್ದು ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ಕುಳಿತು ನಮ್ಮ ಒಳಗಿನ ಶಿವನನ್ನು ಕಾಣಲು ಪ್ರಯತ್ನಿಸೋಣ. ಕೋಪ, ಅಹಂಕಾರ, ಮತ್ಸರ ಎಂಬ ಕತ್ತಲೆಯನ್ನು ದೂರ ಮಾಡೋಣ. ಜಗತ್ತಿನ ಕಣಕಣದಲ್ಲೂ ಶಿವನಿದ್ದಾನೆ. ಆ ಶಿವನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು.